ನಮಸ್ತೆ ವೀಕ್ಷಕರೇ, ಎತ್ತಿನ ಅಮಾವಾಸ್ಯೆ ಎಂದು ಕರೆಯುತ್ತೀವಿ. ಈ ಅಮಾವಾಸ್ಯೆ ನಂತರ ಮೇಷರಾಶಿಯವರ ಭವಿಷ್ಯ ಹೇಗಿದೆ ಎಂದು ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ನಮ್ಮನ್ನು ಫಾಲೋ ಮಾಡಿ. ಉದ್ಯೋಗದಲ್ಲಿ ಇರುವವರಿಗೆ ಕೆಲಸದ ಸ್ಥಳದಲ್ಲಿ ಉತ್ತಮವಾದಂತಹ ಅವಕಾಶಗಳು ಸಿಗುತ್ತೆ. ನಿಮ್ಮ ಪರಿಶ್ರಮವನ್ನು ಹಿರಿಯರು ಗಮನಿಸುತ್ತಾರೆ. ವೇತನ ಹೆಚ್ಚಳದಲ್ಲಿ ಸ್ವಲ್ಪ ತಡವಾಗುತ್ತೆ. ಆಷಾಢ ಮಾಸ ಇರುವುದರಿಂದ ವ್ಯವಹಾರಸ್ಥರು ಯಾವುದೇ ಹೊಸ ಯೋಜನೆಯನ್ನು ಆರಂಭಿಸಬೇಡಿ. ಈಗಿರುವಂತಹ ವ್ಯವಹಾರಗಳನ್ನು ನೀವು ಬಲಪಡಿಸಬೇಕಾಗುತ್ತದೆ ವೀಕ್ಷಕರೇ. ನಿಮ್ಮ ಹಳೆಯ ಗ್ರಾಹಕರಿಂದ ನಿಮಗೆ ಉತ್ತಮ ಸಹಾಯ ಸಿಗುತ್ತದೆ. ವೀಕ್ಷಕರೇ, ಈ ಅಮಾವಾಸ್ಯೆಯ ನಂತರ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಅತ್ಯಗತ್ಯ. ನಿಮಗೆ ಹೆಚ್ಚಾಗಿ ಆದಾಯ ಬಂದರೂ ಕೂಡ ಖರ್ಚುಗಳ ಸಾಧ್ಯತೆ ಹೆಚ್ಚಾಗಿದೆ. ಮನೆಗೆ ಸಂಬಂಧಿಸಿದಂಥ ವೆಚ್ಚಗಳು ಕೂಡ ಹೆಚ್ಚು ಎದುರಾಗಬಹುದು. ಯಾರಿಗಾದರೂ ಹಣ ಸಾಲವಾಗಿ ನೀಡುವ ಮುನ್ನ ಚೆನ್ನಾಗಿ ಯೋಚನೆ ಮಾಡಿ. ಇನ್ನು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಕುಟುಂಬ ಸದಸ್ಯರೊಡನೆ ಹೆಚ್ಚಿನ ಸಮಯ ಕಳೆಯುವಂತಹ ಅವಕಾಶ ಕೂಡ ಸಿಗುತ್ತೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗಬಹುದು. ಕೆಲವೊಮ್ಮೆ ಸಣ್ಣ ಪುಟ್ಟ ವಿಚಾರದಲ್ಲಿ ವಾದ ವಿವಾದಗಳು ಉಂಟಾಗುತ್ತದೆ. ಮಾತಿನಲ್ಲಿ ತಾಳ್ಮೆ ಇರಲಿ. ಇನ್ನ ಪ್ರೀತಿ ಸಂಬಂಧದಲ್ಲಿರುವಂತಹ ವ್ಯಕ್ತಿಗಳು ಬಹಳ ದಿನದಿಂದ ಇದ್ದಂತಹ ವಿಚಾರವನ್ನು ನಿಮ್ಮ ಸಂಬಂಧದಲ್ಲಿ ನೀವು ವ್ಯಕ್ತಪಡಿಸಿಕೊಳ್ಳಬಹುದು. ಇದರಿಂದ ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗುವಂತಿದೆ. ಈ ಆಷಾಢ ಮಾಸದಲ್ಲಿ ಮೇಷರಾಶಿಯವರು ದೇವಸ್ಥಾನದ ಭೇಟಿ ಹಾಗೂ ಗುರುಗಳ ಆಶೀರ್ವಾದ ಹಾಗೆ ದಾನ ಧರ್ಮದಿಂದ ಮನಸ್ಸಿಗೆ ಶಾಂತಿ ಲಭಿಸುತ್ತದೆ. ಮೇಷರಾಶಿಯವರು ಈ ಆಷಾಢ ಮಾಸದಲ್ಲಿ ತಪ್ಪದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಹಾಗೆ ವೀಕ್ಷಕರೇ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ. ಹಾಗೆ ಓಂ ಶರವಣ ಭವಾಯ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಇದರ ಜೊತೆಗೆ ಆಷಾಢ ಮಾಸದಲ್ಲಿ ಯಾವುದೇ ಮೂಕಾಂಬಿಕೆ ದೇವಸ್ಥಾನದಲ್ಲಿ ಕುಂಕುಮ ಅರ್ಚನೆಯನ್ನು ಮಾಡಿಸಿದರೆ ನಿಮ್ಮಲ್ಲಿರುವಂತಹ ಸಮಸ್ಯೆಗಳು ದೂರವಾಗುತ್ತದೆ. ಇದಾಗಿತ್ತು ವೀಕ್ಷಕರೇ ಆಷಾಢ ಮಾಸದಲ್ಲಿ ಬರುವಂತಹ ಮಣ್ಣೆತ್ತಿನ ಅಮಾವಾಸ್ಯೆಯ ಮೇಷರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಮೇಲೆ ಡಿಸ್ಪ್ಲೇ ಮೇಲೆ ಕಾಣಿಸುತ್ತಿರುವಂತಹ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು ವೀಕ್ಷಕರೇ.